ಫೀಲ್ಡರ್ಸ್ಗಳಿಗೆ ಬೈದರೆ ಅಯ್ಯೋ ಆನ್ಲೈನಲ್ಲಿ ಯದ್ವಾತದ ಬೈತಾರಲ್ಲ ಅದಕ್ಕೊಂದು ಉದಾಹರಣೆ. ಇದು ಫೀಲ್ಡರ್ಗಳೇ ಮಾಡಿರೋದು ಮಲಮೂತ್ರ ವಿಸರ್ಜನೆ, ಬೇರೆ ಎಲ್ಲೂ ಅಲ್ಲ. ಇದು ರೈಲ್ವೆ ಸ್ಟೇಷನ್ ಹತ್ರ, ಇದು ರೈಲ್ವೆ ಸ್ಟೇಷನು. ಇಲ್ಲಿ ಬೆಳಿಗ್ಗೆ ಮಲಮೂತ್ರ ವಿಸರ್ಜನೆ ಮಾಡೋದಿದ್ದಾರೆ. ಅಲ್ಲಿ ಕಾಂಗ್ರೆಸ್ದು ಈ ಆಫೀಸ್ ಇದೆಯಲ್ಲ, ಗೇಟ್ ಹತ್ರನೇ ಮಾಡಿರೋದು. ಅಲ್ಲಿ ದಬದಿಗೆ ತೋರಿಸ್ಕೊಂಡು ಹೋಗ್ತೀವಿ ನೋಡ್ರಪ್ಪ, ಇವ್ರು ಮಾಡಿರೋ ಗರಂದಾರಿ ಕೆಲಸಗಳು. ಯಾರೋ ಊಟ ಕೊಟ್ಟಿದ್ದಾನೆ ಪುಣ್ಯಾತ್ಮ, ತಿಂದಿದ್ದಾರೆ ಬಿಟ್ಟೋಗಿದ್ದಾರೆ ಅಷ್ಟೇ. ಅವ್ರು ತಿಂದಿರೋದು ಅಷ್ಟೇ, ಚೆಲ್ಲಿರೋದು ಇದೆಲ್ಲ. ಮಹಾರಾಜ ಇವರು ಮಾಡೋ ಕೆಲಸಗಳು ಹಿಂಗೆ ಎಲ್ಲ ಅಲ್ಲೆಲ್ಲ ಬಿಟ್ಟೋಗೋದು. ಸಾಗಲ್ಲ ಅವನು ಊಟ ಕೊಟ್ಟಿದ್ದಾನೆ, ಎಷ್ಟೋದ ತಿಂತಾರೆ, ತಿಂದು ಇಲ್ಲೇ ಬಿಸಾಡೋದು. ಶವಾದಿದೆ ಆ್ಯಕ್ಚುಲಿ. ಎಲ್ಲ ಅದೇ ಕಥೆ. ಗಲೀಜು. ಇದು ಕೂಡ ಕೇರ್ ಹಾಸ್ಪಿಟ್ಲದ್ದು ಇರಬೇಕು ಬೆಡ್ಶೀಟು. ಹಾಸ್ಪಿಟ್ಲ್ ಒಂದೇ ಒಳಗಿಂದ ಎತ್ಕೊಬೋದಿರ್ತಾರೆ. ಈ ಬಟ್ಟೆಗಳಲ್ಲಿ ಯಾಕೆ ಬಿಸಾಡಿ ಹೋಗ್ತಾರೆ ಗೊತ್ತಾ? ಅಲ್ಲಿ ಬಟ್ಟೆ ಸಿಗುತ್ತೆ ಆ ಕಡೆ ದಾಸ ಪಸರ್ಕಲ್ಲಲ್ಲಿ ಬಟ್ಟೆ ಇಟ್ಟು ಹೋಗ್ತಾರೆ ಬೆಳೆದವರು. ಆ ಬಟ್ಟೆಗಳು ತೊಗೊಬಂದು ಇಲ್ಲಿ ಬಿಸಾಕೋದು ಹಿಂಗೆ. ಇವ್ರು ಮಾಡೋ ಕೆಲಸಗಳಿದು. ತಿಂದರೆ ಎಲ್ಲಿ ತಿಂತಾರೆ ಅಲ್ಲೇ ಬಿಸಾಡೋದು. ಗೊತ್ತಿರ್ತಾರೆ ಅಲ್ಲೇ ಹೋಗಿಯೋದು, ಅಲ್ಲೇ ಗಲೀಜು ಮಾಡೋದು. ಇದು ಬೆಡ್ಶೀಟ್ ಅವರು ಇದು ಮಲ್ಗೋದು ಜಾಗ ಅದರಲ್ಲಿ ಎತ್ತಿಲ್ಲ. ಇದೆ ಫುಲ್ ಉದ್ದಕ್ಕೂ ಅದೇ ಕತೆ, ಬೇರೆಲ್ಲೂ ಅಲ್ಲ. ಇದ್ರ ಮುಂದೆ ರೈಲ್ವೆ ಸ್ಟೇಷನ್ ಮುಂಭಾಗ ನಾನು ಫೀಲ್ಡರ್ಸ್ಗಳಿಗೆ ಬೈದರೆ ಜನಗಳೆಲ್ಲ ನನಗೆ ಬೈತಾರಲ್ಲ, ಕಾಮೆಂಟ್ಗಳೆಲ್ಲ ಹಾಕಿ ಇದೆ ಅವ್ರ ಕತೆ. ಉದ್ಯೋಗ ಸಿಗುತ್ತೆ ಇಲ್ಲೆಲ್ಲ, ಸುತ್ತಮುತ್ತ ಉದ್ಯೋಗ ಸಿಗುತ್ತೆ. ಅಲ್ಲೇ ಕೆಡ್ಸ್ಕೊಳ್ಳೋ ಕುತ್ಕಾಡೋದು ಬೇಕಾಗಿಲ್ಲ. ಗಲೀಜು ಅದು ತಿಂದು ಈಸ್ಕೊಬ ತಿಂದು ಬಿಸಾಡು, ಬರೀ ಟೇಸ್ಟ್ ಮಾಡಿ ಬಿಸಾಕ್ ಹೋಗೋದು. ಹೇಳ್ಬೇಕಾದ್ರೆ ನಾನೇ ತಿನ್ನೋಕ್ಕಂದ ಇಲ್ಲದೆ ಒದ್ದಾಡ್ತೀನಿ. ಇಷ್ಟು ಚಂದ ಮಾಡಿದ್ದಾರೆ ಇವರು.